ನಮ್ಮ ಜನಸಾಮಾನ್ಯರು ಅನುಭವಿಸ್ತಿರುವಂತಹ ಮಂಡಿ ನೋವಿನ ಬಗ್ಗೆ ಬರ್ತೀನಿ ಸರ್ ಈಗ. ಯಾಕೆಂತ ಹೇಳಿದ್ರೆ ತಾವು ಇದು ಮತ್ತು ರಿಹ್ಯಾಬಿಲಿಟೇಷನ್, ಸರ್ಜರಿ ಮತ್ತು ರಿಹ್ಯಾಬಿಲಿಟೇಷನ್ ಇದನ್ನು ಹೇಳಿದ್ರಲ್ಲ, ಆ ಒಂದು ಇದರಲ್ಲಿ ತಕ್ಷಣ ಇದನ್ನು ಕೇಳೋಣ ಅಂತ ಅನ್ನಿಸ್ತು, ಅದಕ್ಕೆ ಕೇಳ್ತೀನಿ ಸರ್. ಇವತ್ತು ನಮ್ಮ ದೇಶದಲ್ಲಿ ಬಹುಶಃ ಒಂದು 40-60% ಜನರಿಗೆ, ಅಂದರೆ ಅಬೌವ್ 50 ಇರೋರಿಗೆ ಮಂಡಿ ನೋವಿನ ಸಮಸ್ಯೆ ಕಾಣಿಸ್ಕೊಳ್ತದೆ ಸರ್. ಯಾಕೆ ಇದು ನಮ್ಮ ಪ್ರಿಡೆಸೆಸರ್ಸ್ಗೆ ಅಂತ ಹೇಳಿದ್ರೆ ನಮ್ಮ ಅಪ್ಪ ಅಮ್ಮ ಅಥವಾ ಅವ್ರ ಅಪ್ಪ ಅಮ್ಮ ಅವ್ರಿಗೆ ಇರ್ತಿರ್ಲಿಲ್ವಾ ಇದು? ಇಲ್ಲ, ಈಗ ಏನಾಗಿದೆ ಅಂದರೆ ನೀವು ಹೇಳಿದಾಗೆ ಇಂಪಾರ್ಟೆಂಟ್, ಸಿ ಪೀಪಲ್ ಹ್ಯಾವ್ ಬಿಕಮ್ ಹೆಲ್ತ್ ಕಾನ್ಷಿಯಸ್ ಈಗ. ಸೊ ಪೀಪಲ್ ವಾಂಟ್ ಟು ಬಿ ಫಿಟ್. ಈಗ ಫಿಟ್ ಇರೋಕ್ಕೆ ಹೌ ಡು ಯು ಕಂಡೀಷನ್ ಯು? ಈಗ ಏನಾಗ್ತಿದೆ, ಮೋಸ್ಟ್ ಆಫ್ ದೆಮ್ ಆರ್ ಎಂಡಿಂಗ್ ಅಪ್ ವಿತ್ ಇಂಜುರೀಸ್. ಇದಕ್ಕೆಲ್ಲ ಪ್ರಾಬ್ಲಮ್ ಅಂದರೆ ಈಗ 10K 21K ಮ್ಯಾರಥಾನ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸಿ ಬಾಡಿನ ಕಂಡೀಷನ್ ಮಾಡದೆ ಈಗ ರನ್ನಿಂಗ್ ಮಾಡಿದ್ರೆ ಏನಾಗುತ್ತೆ, ನೀ ಇಂಜುರಿ ಆಗುತ್ತೆ. ಈಗ ಸ್ಪೋರ್ಟ್ಸ್ಗೂ ನಾವು ಹೇಳ್ತೀವಿ ಈ ಎಕ್ಸಸೈಸ್ ಮಾಡಿ, ವಾರ್ಮ್ ಅಪ್ಪು, ಕೂಲಿಂಗ್ ಡೌನು ಇದೆಲ್ಲ ಇರುತ್ತೆ. ಸೊ ಆ ಪ್ರೋಟೋಕಾಲ್ ನಾವು ಫಾಲೋ ಮಾಡದಿದ್ರೆ ಜಾಸ್ತಿ ನೀ ಇಂಜುರೀಸು, ಶೋಲ್ಡರ್ ಇಂಜುರೀಸ್ ಆಗುತ್ತೆ. ಅದಕ್ಕೆ ನಾವು ಹೇಳೋದು, ಈಗ ಎಷ್ಟು ಜನರು ಫಿಟ್ನೆಸ್ಗೆ ಇಳಿತಾ ಇದ್ದಾರೆ, ರೆಕ್ರಿಯೇಷನಲ್ ಬ್ಯಾಡ್ಮಿಂಟನ್ ಆಡ್ತಾರೆ, ಟೆನ್ನಿಸ್ ಆಡ್ತಾರೆ, ಅವರೆಲ್ಲ ಆಡೋಕ್ಕಿಂತ ಮುಂಚೆ ಫಸ್ಟ್ ಅವ್ರದ್ದು ಜನರಲ್ ಕಂಡೀಷನ್ ತಿಂಕೊಂಡು ಮಾಡಿ, ಅದು ಇಲ್ಲ ಡಾಕ್ಟರ್ ಹತ್ರ ಹೋಗಿ ಈಗ ಏನು ಎಕ್ಸಸೈಸ್ ಇಲ್ಲ ಫಿಸಿಯೋಥೆರಪಿ ಹತ್ರ ಹೋಗಿ ಏನು ಬಾಡಿನ ಕಂಡೀಷನ್ ಮಾಡಿಯೇ ಆಡಬೇಕು. ಇಲ್ಲದಿದ್ರೆ ದೇ ಲ್ಯಾಂಡ್ ಅಪ್ ವಿತ್ ಇಂಜುರೀಸ್ ಅಂದರೆ. ಬಟ್ ಈಗ ಗ್ರಾಮೀಣ ಭಾಗದಲ್ಲಿ ಸರ್, ವಿಶೇಷವಾಗಿ ಮಹಿಳೆಯರು ನೀ ರಿಪ್ಲೇಸ್ಮೆಂಟ್ ಸರ್ಜರಿಗೆ ತುಂಬ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಯಾಕೆ, ಇದು ಏನು ಕಾರಣ ಏನಿರ್ಬೋದು? ಅಂದರೆ ನಮ್ಮದು ಫುಡ್ ಹ್ಯಾಬಿಟ್ಸ್ ಅಲ್ಲ, ಸಿಟ್ಟಿಂಗ್ ಹ್ಯಾಬಿಟ್ಸ್ ಜಾಸ್ತಿ. ನಾವು ಫ್ಲೋರಲ್ಲಿ ಕೂತ್ಕೊಳ್ಳೋದು. ಈಗ ಏನಾಗುತ್ತೆ, ವೆರಿ ಇಂಪಾರ್ಟೆಂಟ್ ಅಂದರೆ ನೀ ಪ್ರಾಬ್ಲಮ್ ಇರೋದು ಒಂದು ಅಲೈನ್ಮೆಂಟು, ಇನ್ನೊಂದು ಬಾಡಿ ವೆಯ್ಟ್, BMI ಜಾಸ್ತಿ ಇದ್ದಾಗ, ಮತ್ತು ಇನ್ನೊಂದು ಇದು ಹ್ಯಾಬಿಟ್ಸ್ ಆಫ್ ಸಿಟ್ಟಿಂಗ್ ಆನ್ ದ ಫ್ಲೋರ್ ಅಂದಾಗೆ ನೆಲದಲ್ಲಿ ಕೂತ್ಕೊಳ್ಳೋದು. ಈಗ ನೆಲದಲ್ಲಿ ಕೂತ್ಕೊಂಡು ಎದ್ದಷ್ಟು ಏನಾಗುತ್ತೆ, ಲೋಡ್ ಮಂಡಿ ಮೇಲೆ ಜಾಸ್ತಿ ಬೀಳ್ತಾ ಇದೆ. ಸೊ ವೇರ್ ಆ್ಯಂಡ್ ಟೇರು ಜಾಸ್ತಿ ಆಗುತ್ತೆ. ಆಮೇಲೆ ಜನರಲ್ ಆಗ ವ್ಯಾರಸ್ ಅಲೈನ್ಮೆಂಟು ಕರೆಕ್ಟ್ ಇಲ್ಲದಿದ್ರೆ ಆಗೇನಾಗುತ್ತೆ, ಲೋಡ್ ಎಲ್ಲ ಇನ್ನರ್ ಸೈಡ್ ಆಫ್ ದ ನೀ ಬಿದ್ದು ಹಾಗೆ ಸವಿತಾ ಹೋಗುತ್ತೆ. ಏನಾಗುತ್ತೆ, ಏಜ್ ಆಗ್ತಾ ಬೋನ್ ಬ್ರಿಟಲ್ ಆಗುತ್ತೆ, ಕಾರ್ಟ್ಲೇಜು ಸಾಫ್ಟ್ ಆಗುತ್ತೆ. ಸೊ ವೇರ್ ಆ್ಯಂಡ್ ಟೇರ್ ಜಾಸ್ತಿ ಆಗುತ್ತೆ. ಸೊ ನಾವು ಏನು ಹೇಳೋದಂದರೆ, ಆಗ ಅವರು ಸ್ವಲ್ಪ ಎಕ್ಸಸೈಸ್ ಅಂದರೆ ಮಸಲ್ ಟೋನ್ ಇಂಪ್ರೂವ್ ಮಾಡ್ಕೊಳ್ಳೋದು. ಈಗ ಮಂಡಿ ನಾವು ಸ್ಟಾರ್ಟ್ ಆದ ಕೂಡಲೇ ಚೇರ್ ಹ್ಯಾಬಿಟ್ಸ್ ಜಾಸ್ತಿ, ಮತ್ತು ಸ್ವಲ್ಪ ಎಕ್ಸಸೈಸು ಮಾಡೋಕ್ಕೆ ಅಡ್ವೈಸ್ ಮಾಡ್ತೀವಿ. ಸರ್ಟನ್ ಸಪ್ಲಿಮೆಂಟ್ಸು ಇರುತ್ತೆ. ಮತ್ತು ಈ ಫಿಸಿಯೋಥೆರಪಿಸ್ಟು ಸ್ವಲ್ಪ ಮಸಲ್ ಆ್ಯಕ್ಟಿವೇಶನ್ನು, ಸ್ಟ್ರೆಚಸ್ ಎಲ್ಲ ಮಾಡೋಕ್ಕೆ, ಯೋಗನೂ ಹೇಳ್ತಾರೆ. ಅದಕ್ಕೆ ಯೋಗ ಹೇಳಿದಾಗ ಎಲ್ಲರೂ ಯೋಗ ಹೋಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಸರ್ಟನ್ ಎಕ್ಸಸೈಸ್ ಯೋಗಲ್ಲೂ ಅದನ್ನು ಮಾಡಿಕೊಡ್ದು, ಮಂಡಿ ನೋವು ಇರೋರು ಬೇರೆ ಎಕ್ಸಸೈಸ್ ಮಾಡ್ಬೋದು, ಸರ್ಟನ್ ಎಕ್ಸಸೈಸ್ ಅವಾಯ್ಡ್ ಮಾಡಬೇಕು. ಅದು ಇಂಪಾರ್ಟೆಂಟ್ ಸರ್. ಇವಾಗ ಜನರಲ್ ಪಬ್ಲಿಕ್ಗೆ ತಾವು ಹೇಳೋದಾದ್ರೆ, ಜನಸಾಮಾನ್ಯರಿಗೆ ಮಂಡಿಯನ್ನು ಕಾಪಾಡ್ಕೊಳ್ಳೋದು ಹೇಗೆ, ಒಂದೆರಡು ಟಿಪ್ಸ್ ಹೇಳಿ. ಏನಾಗತ್ತೆ, ಈಗ ಮೇನು ಈಗ ಯಂಗ್ಸ್ಟರ್ಸಿಂದ ಹೇಳೋದಾದರೆ, ಅವ್ರು ಯಂಗ್ಸ್ಟರ್ಸ್ ಈಗ ಸ್ಪೋರ್ಟ್ಸ್ ಆಡೋಕ್ಕೆ ಎಲ್ಲರೂ ಈಗ ಸ್ಪೋರ್ಟ್ಸ್ ಆಡ್ತಾ ಇದ್ದಾರೆ. ಸೊ ಮೇನ್ ಇಸ್ ಸ್ಟ್ರೆಂತ್ನಿಂಗು, ಸ್ಟ್ರೆಚಸ್ಸು, ವಾರ್ಮ್ ಅಪ್ಪು, ಕೂಲಿಂಗ್ ಡೌನ್. ಯಂಗ್ಸ್ಟರ್ಸಿಂದ ಅದು ಸ್ಪೋರ್ಟ್ಸ್ ಸ್ಪೆಸಿಫಿಕ್ ಮಾಡ್ಕೊಂಡು ಬರೋದು. ಹೌ ಡು ಯು ಪ್ರಿವೆಂಟ್ ಇಂಜುರೀಸ್? ಈಗ ಮಂಡಿ ಒಂದ್ಸತಿ ಇಂಜುರಿ ಆದಾಗ ಸರ್ಟನ್ ಏಜ್ ಆದಮೇಲೆ ಸ್ಲೋಲಿ ಕಾರ್ಟಿಲೇಜ್ ಡಿಟಿರೇಟ್ ಆಗುತ್ತೆ. ಸೊ ಮಂಡಿನ ಹೆಂಗೆ ಪ್ರೊಟೆಕ್ಟ್ ಮಾಡೋದು? ಸೊ ಆಲ್ ದಿಸ್ ಪ್ರೋಟೋಕಾಲ್ ಫಾಲೋ ಮಾಡಿ. 50 ಅಬವ್ ಆದಾಗ ಏನಾಗತ್ತೆ, ಈಗ ಎಲ್ಲರೂ ವಾಕಿಂಗ್ ಮಾಡ್ತಾರೆ. ಈಗ ಜನರಲ್ ಈಗ ಫಿಟ್ನೆಸ್ಸಿಗೆ ಏನಂದರೆ ಎಲ್ಲರೂ ಬೆಳಗ್ಗೆ 10,000 ಸ್ಟೆಪ್ಸ್ ಈಗ ಎಲ್ಲರೂ ಕೌಂಟ್ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ. 10,000. ಈಗ ನಾನು ಹೇಳೋದಂದರೆ, ಮಂಡಿ ನೋವು ಸ್ಟಾರ್ಟ್ ಆಯಿತು. ಈಗ ಡಾಕ್ಟರ್ ಅವ್ರ ಎಕ್ಸ್ರೇ ಮಾಡಿದಾಗ ನಾವು ನೋಡ್ತೀವಿ ವೇರ್ ಆ್ಯಂಡ್ ಟೇರ್ ಎಷ್ಟಿದೆ, ಕಾರ್ಟ್ಲೇಜ್ ಎಷ್ಟು ಸ್ಪೇಸ್ ಇದೆ. ಆಮೇಲೆ ಸ್ವಲ್ಪ ಮಾಡಿಫಿಕೇಶನ್ ಮಾಡಬೇಕು. ಎಕ್ಸಸೈಸ್ ನಿಲ್ಸೋದು ಬೇಡ ಅಂತ. ಸೊ ಈಗ ಹೇಗೆ ಕಂಡೀಷನ್ ಮಾಡ್ತೀರಾ, ಸರ್ಟನ್ ಎಕ್ಸಸೈಸ್ ಇದೆ, ಕ್ವಾಡ್ರಿಸೆಪ್ಸ್ ಸ್ಟ್ರೆಂಥನಿಂಗ್ ಎಕ್ಸಸೈಸು, ಸ್ವಲ್ಪ ಫ್ಲೆಕ್ಸಿಬಿಲಿಟಿನೂ ಇಂಪ್ರೂವ್ ಮಾಡ್ಕೋಬೇಕು. ಈಗ ವಾಕಿಂಗ್ ಬದಲು ವಿ ಅಡ್ವೈಸ್ ಮೋರ್ ಆಫ್ ಸೈಕ್ಲಿಂಗ್. ಸೈಕ್ಲಿಂಗ್ ಏನಾಗುತ್ತೆ, ಈಗ ವಾಕಿಂಗ್ ಏನಾಗುತ್ತೆ, ಫುಲ್ ಬಾಡಿ ವೆಯ್ಟ್ ಮಂಡಿ ಮೇಲೆ ಬೀಳುತ್ತೆ. ನೀವು 10,000 ಸ್ಟೆಪ್ಸ್ ಮಾಡಿದಷ್ಟು ಏನಾಗುತ್ತೆ, ಮಂಡಿ ಮೇಲೆ ಲೋಡ್ ಬೀಳ್ತಾ ಇರತ್ತೆ. ಆಗ ನಾವು ನೋಡ್ಬೋದು, ಈಗ ರಸ್ತೆಯಲ್ಲಿ ಎಷ್ಟೋ ಜನರು ನಡೀತಾನೆ, ಒಬ್ಬೊಬ್ರು ಪಾಪ ಕುಂತ್ಕೊಂಡು ನಡೀತಾ ಇರ್ತಾರೆ. ಅವರೆಲ್ಲ ವಾಕಿಂಗ್ ಮಾಡಿಕೊಡ್ದು. ಆಗೇನ ಅದು ಲೋಡಿಂಗ್ ಎಕ್ಸಸೈಸ್. ಅನ್ಲೋಡಿಂಗ್ ಎಕ್ಸಸೈಸ್ ಯಾವುದು? ಸೈಕ್ಲಿಂಗು, ಸ್ವಿಮ್ಮಿಂಗ್ ಎಲ್ಲರಿಗೂ ಬರಲ್ಲ. ಆಗ ನಾವು ಜಿಮ್ಮಲ್ಲಿ ಆ ಸೈಕಲ್ ಇರುತ್ತೆ, ರಿಕ್ಲೈನ್ ವಿತ್ ಫುಲ್ ಎಕ್ಸ್ಟೆನ್ಷನ್. ಆ ಎಕ್ಸಸೈಸ್ ಮಾಡಿದ್ರೆ ಬರೀ ಮಸಲ್ ವರ್ಕ್ ಆಗುತ್ತೆ, ಬಾಡಿ ವೆಯ್ಟ್ ಮಂಡಿ ಮೇಲೆ ಬೀಳಲ್ಲ. ಸೊ ಆಗ ಸೈಕ್ಲಿಂಗು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು, ಸ್ವಲ್ಪ ಸ್ಟ್ರೆಂತ್ನಿಂಗು. ಆಮೇಲೆ ಹ್ಯಾಬಿಟ್ಸು, ಚೇರ್
ಹ್ಯಾಬಿಟ್, ಕೆಳಗಡೆ ಕೂತ್ಕೊಳ್ಳೋದು ಕಮ್ಮಿ ಮಾಡಬೇಕು. ಹ್ಮ್ ಹ್ಮ್ ಈಗ ಒಂದ್ಸತಿ ಆಗ ಏನಾಗತ್ತೆ, ಮಂಡಿ ಬಾಳ್ಕೆನೂ ಬರುತ್ತೆ, ಹ್ಮ್. ಸರ್ಜರಿನೂ ಅವಾಯ್ಡ್ ಮಾಡ್ಬೋದು. ಹ್ಮ್. ಸೊ ಇಂಥದ್ದು ಈಗ ಮಂಡಿ ನೋವು ಇದ್ರೂ ನಡೆಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗತ್ತೆ, ಮಂಡಿ ಇನ್ನೂ ಬೇಗ ಡಿಟಿರಿಯೇಟ್ ಆಗತ್ತೆ. ಆಮೇಲೆ ನೆಲದಲ್ಲಿ ಕೂತ್ಕೊಳ್ಳೋದು ನಿಲ್ಲಿಸ್ತಿದ್ರೆ ಕೂತ್ಕೊಂಡು ಹೇಳ್ಬೇಕಾರೆ ಅಟ್ಲೀಸ್ಟ್ 20 to 30 times ಲೋಡ್ ಆನ್ ದ ನೀ ಬೀಳತ್ತೆ. ಬಿಕಾಸ್ ಬಾಡಿನ ಸಮೇತ ಹೇಳ್ಬೇಕಾದ್ರೆ ಇನ್ನೂ ಡ್ಯಾಮೇಜ್ ಆಗತ್ತೆ ಅದು. ನಮಗೆ ಭಾಳ ಮಿಸ್ಕನ್ಸೆಪ್ಷನ್ ಏನಂತ ಹೇಳಿದ್ರೆ, ನಾವು ಕೆಳಗೆ ಕುಳಿತುಕೊಂಡು ಮಾಡಲೇಬೇಕು ಅಂತ ಹೇಳಿಬಿಟ್ಟು ನಾವು ಭಾಳ ಒಂಥರ ಪ್ರಜ್ಞಾಪೂರ್ವಕವಾಗಿ ಅದನ್ನು ಮಾಡ್ತೀವಿ ಸರ್. ಅಯ್ಯೋ ನಮ್ಮ ಲೈಫೇ ಹೊಟ್ಟೋಯ್ತು ನಾವು ಕೆಳಗೆ ಕೂತ್ಕೊಂಡು. ಆ್ಯಕ್ಚುಲಿ ನೋಡಿ ಸರ್, ನಮಗೆ ಇದೆಲ್ಲ ಈ ಸೂಕ್ಷ್ಮಗಳು ಗೊತ್ತೇ ಇಲ್ಲ. ಇಲ್ಲ, ಅದು ತುಂಬ ಪೇಷನ್ಸ್ ಹಿಡಿದ್ರೆ ಬಂದು ಹೇಳ್ತಾರೆ ನಾವು ನೆಲದಲ್ಲೇ ಕೂತ್ಕೊಂಡು ಊಟ ಮಾಡೋದು. ನಾನು ಚೇರಲ್ಲಿ ಕೂತ್ಕೊಂಡು ಊಟ ಮಾಡೋಕ್ಕಾಗಲ್ಲ. ಇಲ್ಲ ಸರ್, ಅದು ಒಂದ್ಸತಿ ಅದು ಹೊಟ್ಟೋಗ್ಬಿಟ್ರೆ ಹಾಗಾದ್ರೆ ಮಂಡಿ ನೋವು ಇದ್ರೂ ಹಾಗೆ ಮಾಡ್ತಾ ಹೋದ್ರೆ ಡಿಟಿರಿಯೇಟ್ ಆಗುತ್ತೆ. ಆಮೇಲೆ ನೀ ರಿಪ್ಲೇಸ್ಮೆಂಟ್ ಬರೋ. ಆಕ್ಚುಲಿ ಇದೇ ತರಹ ಇಂಡಿಯನ್ ಟಾಯ್ಲೆಟ್ಸ್ ಅಂಡ್ ವೆಸ್ಟರ್ನ್ ಟಾಯ್ಲೆಟ್. ಹೌದು, ಅದು ಇನ್ನು ನಾವು ಹೇಳ್ತೀವಿ ಈಗ ಮಂಡಿ ನೋವು ಸ್ಟಾರ್ಟ್ ಆದ್ಮೇಲೆ ಸರ್ಟನ್ ಏಜ್ ಆದಮೇಲೆ ಅದೇನು ನೆಲದಲ್ಲೇ ಕೂತ್ಕೋಬೇಕಂತಿಲ್ಲ. ಈಗ ಹೌ ಡು ಯು ಅವಾಯ್ಡ್ ಸರ್ಜರಿ ಅಂದಾಗ ಮಂಡಿ ಬಾಳ್ಕೆ ಆದರೂ ಬರಬೇಕಲ್ಲ. ಆಗ ನಾವು ಹೇಳ್ತೀವಿ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡಿ. ಸೊ ಇಂಡಿಯನ್ ಬೇಡ. ಆಗ ಕಂಫರ್ಟಬಲ್ ಆಗಿ ಮಾಡ್ಬೋದು. ಈಗ ಚೇರಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು. ನೆಲದಲ್ಲೇ ಕೂತ್ಕೋಬೇಕಂತ ಏನಿಲ್ವೇ ಇಲ್ಲ. ಆಮೇಲೆ ನೀವು ಎಕ್ಸಸೈಸ್ ಮಾಡಿದಷ್ಟು ಏನಾಗತ್ತೆ, ಮಂಡಿ ಬಾಳ್ಕೆ ಜನರಲ್ ಫಿಟ್ನೆಸ್ಸು ಇಂಪ್ರೂವ್ ಆಗುತ್ತೆ, ಮಸಲು ಟೋನ್ ಆಗುತ್ತೆ. ಸರ್, ನಮ್ಮ ಜನರಿಗೆ ಮಂಡಿ ಬಾಳಿಕೆ ಅನ್ನೋ ಒಂದು ಇದೇ ಗೊತ್ತಿಲ್ಲ ಸರ್, ಕಾನ್ಸೆಪ್ಟೇ ಗೊತ್ತಿಲ್ಲ. ಬಹುಶಃ ಇತ್ತೀಚೆಗೆ ಕೆಲವರು ಇವಾಗ ನಮ್ಮ ಮನೆಯಲ್ಲಿ ಯಾರಿಗೋ, ನಮ್ಮ ಅತ್ತೆಗೋ ನಮ್ಮ ಅಮ್ಮನಿಗೋ ಈ ಥರ ಆಗಿದ್ರೆ, ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಆಗಿದ್ರೆ ಅವಾಗ ನಮಗೆ ಆ ಕಾನ್ಷಿಯಸ್ನೆಸ್ ಇರುತ್ತೆ ಹೊರತು ಇಲ್ಲಾಂದರೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಸರ್. ಅಂದರೆ ನಾವು ಮಂಡಿಯನ್ನು ಭಾಳ ನಿರ್ಲಕ್ಷ್ಯ ಮಾಡಿಬಿಟ್ಟಿದ್ದೀವಿ ಸರ್. ಆ್ಯಕ್ಚುಲಿ ಅದು ನಮ್ಮ ಇಡೀ ದೇಹದ ಒಂದು ಭಾರವನ್ನು ಹೊತ್ತು ಇಡೀ ದಿನ ನಡೆದಾಡುತ್ತೆ. ಅದು ಕರೆಕ್ಟ್. ಒಂಥರ ಇನ್ನೊಂದು ಹೇಳ್ಬೇಕಂದ್ರೆ ಈಗ ಜನರಲ್ ಪಬ್ಲಿಕಲ್ಲಿ ಈಗ ನಾವು ಹೇಗೆ ಲೈಟ್ ಆಗಿರ್ಬೇಕು ಅಂದರೆ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು, ಈಗ ಶುಗರ್ ಇರಬೇಕಾದ್ರೆ ನಾವು ಹೇಗೆ ಎಕ್ಸಸೈಸ್ ಮಾಡಬೇಕು, ಅದಕ್ಕೆಲ್ಲರೂ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ನಾವು ಅಡ್ವೈಸ್ ಬರೀ ವಾಕಿಂಗ್ ಅಲ್ಲ, ಒಂದೊಂದು ದಿನ ವಾಕಿಂಗ್ ಮಾಡಿ, ಆದರೆ ಒಂದೊಂದು ದಿನ ಸೈಕ್ಲಿಂಗ್ ಮಾಡಿ, ಒಂದೊಂದು ದಿನ ವೆಯ್ಟ್ಸು ಮಾಡಿ. ಆಗ ಏನಾಗತ್ತೆ, ಅದನ್ನು ಫೇಸ್ ಔಟ್ ಸ್ಪೇಸ್ ಕ್ರಿಯೇಟ್ ಮಾಡಿದಾಗ 3 ಮಾಡ್ಬೋದು, ಆದರೆ ಒಂದೊಂದು ಟೈಮು ಆಲ್ಟರ್ನೇಟ್ ಡೇಸು ಹಾಗೆ. ಸೊ ಆಗ ಏನಾಗತ್ತೆ, ಯಾವುದನ್ನು ಅವಾಯ್ಡ್ ಮಾಡೋಂಗಿಲ್ಲ, ಆದರೆ ಬಟ್ ಬಾಳ್ಕೆನೂ ಬರುತ್ತೆ ಮಂಡಿದು. ಆದರೆ ಸರ್ಟನ್ ಡಿಟಿರಿಯೇಷನ್ ಅಷ್ಟಾದಾಗ ಹುಷಾರಾಗಿ ಇರಬೇಕು ಅವರು.